ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣೆ ಕಾಯ್ದೆಯನ್ನು ಸರ್ಕಾರ ಜಾರಿಗೊಳಿಸುವಂತಹ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದ ಅವಶ್ಯಕತೆ ಐತೆ. ಈ ಒಂದು ಕುರಿಗಾರರ ಹಿತರಕ್ಷಣೆಯನ್ನು ಮಾಡುವಂತಹ ಮುಖಂಡರ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ವತಿಯಿಂದ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮೊದಲನೇದಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂತಹ ಸಲಹೆ ಬಂದಿದೆ. ಸಂಘಟನೆ ಇರಲಿಲ್ಲ ಅಂತಂದರೆ ಅದಕ್ಕೆ ಯಾರ್ಯಾರೋ ವೈಯಕ್ತಿಕ ಲಾಭಗಳನ್ನು ಪಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಕುರಿಗಾರರ ರಕ್ಷಣಾ ಕಾಯ್ದೆಯ ಜಾರಿಗೋಸ್ಕರ ಒಂದು ಸಮಿತಿಯನ್ನು ಮಾಡಿ ನಂತರ ಅದರ ವತಿಯಿಂದ ಇಡೀ ರಾಜ್ಯಾದ್ಯಂತದ ಆಯಾ ಸ್ಥಳೀಯ ಮುಖಂಡರನ್ನು ಸಹಕಾರ ತಗೊಂಡು ಜಿಲ್ಲಾವಾರು ತಾಲೂಕಾವಾರು ಮನವಿ ಪತ್ರಗಳನ್ನು ಕಳಿಸಿದ ನಂತರ ಅವಶ್ಯಕತೆ ಬಿದ್ದರೆ ಬೆಳಗಾಂ ಅಥವಾ ಬೆಂಗಳೂರಿನಲ್ಲಿ ಬೃಹತ್ತಾದಂತಹ ಸಮಾವೇಶವನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ಒಟ್ಟಾರೆ ಈ ಒಂದು ಕಾಯ್ದೆಯನ್ನು ಏನಾದರೂ ಮಾಡಿ ಬೆಳಗಾಂ ಅಧಿವೇಶನದಲ್ಲಿ ಜಾರಿಗೆ ತರುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅನ್ನುವಂಥ ಅಭಿಪ್ರಾಯವನ್ನು ಎಲ್ಲ ಮುಖಂಡರು ನೀಡಿದರೆ ಈ ಒಂದು ಕಾರ್ಯಕ್ಕೆ ಕನಕ ಗುರುಪೀಠ ಜೊತೆಯಾಗಿ ನಿಂತು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಒಂದನೇದು ಸಮಿತಿಯನ್ನು ರಚನೆ ಮಾಡೋದು, ಸಮಿತಿಯವರ ಒಬ್ಬರು ಇಬ್ಬರು ಹೋಗಿ ತಾಲೂಕಾ ಜಿಲ್ಲಾವಾರು ಅಲ್ಲಿಯ ಸ್ಥಳೀಯ ಸಂಘಟನೆಗಳ ಮುಖಾಂತರ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥದ್ದು. ಕೊನೆಯ ಹಂತದಲ್ಲಿ ಅವಶ್ಯಕತೆ ಬಿದ್ದರೆ ಬೆಳಗಾಂ ಅಥವಾ ಬೆಂಗಳೂರಿನಲ್ಲಿ ಬೃಹತ್ತಾದಂತಹ ಕುರಿಗಾರರ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಒತ್ತಡ ತಂದು ಕುರಿಗಾರರಿಗೆ ನ್ಯಾಯವನ್ನು ಕಲ್ಪಿಸುವಂತಹ ಕೆಲಸವನ್ನು ನಮ್ಮ ಮಠ ಸಮುದಾಯ ಕುರಿಗಾರರ ಎಲ್ಲ ಸಂಘಟನೆಗಳು ಮಾಡ್ತವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಸಭೆಗೆ ಆಕಸ್ಮಿಕವಾಗಿ ಕರೆದಂತಹ ಸಭೆಗೆ ಏನು ಹೇಳಿಸಿಕೊಳ್ಳಲಾಗದೆ ಬಂದು ಸಹಕಾರ ನೀಡಿದಂತಹ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಮಠದ ವತಿಯಿಂದ ಸಮಾಜದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.